ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪ. ನಾನು ಒಡಿಶಾಯಿಂದ. ನನಗೆ ಮದುವೆ ಬ್ಯಾಂಗ್ಳೂರಲ್ಲಿ ಆಗಿದೆ. ಸೊ ನಾನು ಗರ್ಭ ಸಂಸ್ಕಾರ ಕ್ಲಾಸ್ ಜಾಯಿನ್ ಮಾಡಿದ್ದು ಪ್ರೆಗ್ನೆನ್ಸಿ ಟೈಮಲ್ಲಿ. ನನಗೆ ಏನೇನು ಹೆಲ್ಪ್ ಆಗಿದೆ ಜಾಯಿನ್ ಮಾಡಿ ಅದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ನನಗೆ ಹೆಂಗೆ ಗೊತ್ತಾಯಿತು ಗರ್ಭ ಸಂಸ್ಕಾರ ಕ್ಲಾಸ್, ನಾನು ನೆವರ್ ಆಂಟಿ ಅವ್ರ ಜೊತೆ ನಾನು ಮೆಡಿಟೇಷನ್ಗೆ ಹೋಗ್ತಾ ಇತ್ತು. ಅವರಿಂದ ನನಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ಸೊ ಅವ್ರಿಗೆ ಫಸ್ಟ್ ಅವ್ರ ಹೆಸರು ಸಸಿಕಲಾ. ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಅವರಿಂದ ನನಗೆ ಗೊತ್ತಾಯಿತು ನಂಬರ್. ಆಮೇಲೆ ನಾನು ಕಾಲ್ ಮಾಡಿದೆ. ಸುಭಾ ಮ್ಯಾಮ್, ಅವ್ರ ಹೆಸರು ಸುಭಾ ಮ್ಯಾಮ್. ಸುಭಾ ಮ್ಯಾಮ್ಗೆ ಫಸ್ಟ್ ಟೈಮ್ ನಾನು ಕಾಲ್ ಮಾಡಿದೆ. ಆವಾಗ ನನಗೆ 6 ಮಂತ್ ಪ್ರೆಗ್ನೆನ್ಸಿ ಆಯಿತು. ಆಮೇಲೆ ನಾನು ಕಾಲ್ ಮಾಡಿದೆ, ಮ್ಯಾಮ್ ನಾನು ಗರ್ಭ ಸಂಸ್ಕಾರ ಕ್ಲಾಸ್ ಜಾಯಿನ್ ಮಾಡ್ಬೋದು, ನಾನು ಒಡಿಸ್ಸಾಯಿಂದ, ನನಗೆ ಅಷ್ಟೊಂದು ಕನ್ನಡ ಬರಲ್ಲ, ಜಾಯಿನ್ ಮಾಡ್ಬೋದು. ಜಾಯಿನ್ ಮಾಡಿ ಅಂತ ಹೇಳಿದ್ದು. ನಾನು ಜಾಯಿನ್ ಆದಮೇಲೆ ತುಂಬ ಚೆನ್ನಾಗಿತ್ತು ಕ್ಲಾಸ್. ಅದ್ರ ಬಗ್ಗೆ ಇವತ್ತು ಹೇಳ್ತೀನಿ ಏನೇನು ನನಗೆ ಸಿಕ್ತು ಗರ್ಭ ಸಂಸ್ಕಾರ ಕ್ಲಾಸಿಂದ. ಫಸ್ಟ್ ಆಫ್ ಆಲ್ ಗರ್ಭ ಸಂಸ್ಕಾರ ಕ್ಲಾಸಲ್ಲಿ ಏನೇನು ಮ್ಯಾಮ್ ಹೇಳ್ಕೊಡ್ತಾರೆ ಅದು ಹೇಳ್ತೀನಿ. ಫಸ್ಟ್ ಯೋಗ ಇರುತ್ತೆ, ಮೆಡಿಟೇಷನ್ ಇರುತ್ತೆ, ತುಂಬ ಕೈಂಡ್ ಆಫ್ ಸಂಸ್ಕಾರ ಮ್ಯಾಮ್ ಹೇಳ್ಕೊಡ್ತಾರೆ. ಏನೇನು ಸಂಸ್ಕಾರ ನೀವು ಏನೇನು ತಿನ್ಬೋದು, ಏನೇನು ತಿನ್ನಬಾರ್ದು ಅಂತ ಎಲ್ಲ ಹೇಳ್ಕೊಡ್ತಾರೆ. ತುಂಬ ಕೈಂಡ್ ಆಫ್ ಸಂಸ್ಕಾರ ಮ್ಯಾಮ್ ಕೊಡ್ತಾರೆ. ಇದು ತುಂಬ ಕೈಂಡ್ ಆಫ್ ಮ್ಯೂಸಿಕ್ ಸಂಸ್ಕಾರನೂ ಕೊಡ್ತಾರೆ. ವೆರೈಟಿ ಕೈಂಡ್ ಆಫ್ ಸಂಸ್ಕಾರ ಕ್ಲಾಸಲ್ಲಿ ಇರುತ್ತೆ. ಆಮೇಲೆ ಆಕ್ಟಿವಿಟೀಸ್ಗಳು ಇರುತ್ತೆ. ಆಕ್ಟಿವಿಟೀಸ್ಗಳು ಯಾಕಂದರೆ ನೀವು ಆಕ್ಟಿವಿಟೀಸ್ ಮಾಡಿದರೆ ಮಗುಗೆ ತುಂಬ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಏನೇನು ಆಕ್ಟಿವಿಟೀಸ್ ಮಾಡಬೇಕು ಅದು ಮಾಡಿದರೆ ಮಗುಗೆ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದು ಮ್ಯಾಮ್ ಹೇಳ್ಕೊಡ್ತಾ ಇದ್ರು. ಆಮೇಲೆ ಕ್ಲಾಸಲ್ಲಿನೂ ಮ್ಯಾಮ್ ಮಾಡ್ತಾ ಇದ್ರು ಆಕ್ಟಿವಿಟೀಸ್ಗಳು. ಸೊ ದಟ್ ಇಟ್ ವಿಲ್ ಹೆಲ್ಪ್ ಟು ಬ್ರೈನ್ ಡೆವಲಪ್ಮೆಂಟ್ ಫಾರ್ ದ ಮಗು. ಆ್ಯಂಡ್ ಮ್ಯಾಮ್ ವಾಯ್ಸ್ ತುಂಬ ಕಾಮ್, ವೆರಿ ಕಾಮ್ ವಾಯ್ಸ್ ಆ್ಯಂಡ್ ವೆರಿ ಸ್ವೀಟ್ ವಾಯ್ಸ್. ಇಟ್ ಈಸ್ ಟು ಗಿವ್ ಮಿ ಪ್ಲೆಸೆಂಟ್. ಆ್ಯಂಡ್ ಮ್ಯಾಮ್ ವಾಯ್ಸ್ ಕೇಳಿದ್ರೂ ನನ್ನ ಮಗು ತುಂಬ ಮೂಮೆಂಟ್ ಕೊಡ್ತಾಯಿದ್ರು. ನಾನು ಕ್ಲಾಸ್ ಜಾಯಿನ್ ಆದಮೇಲೆ ನನಗೆ ಏನೇನು ಸಿಕ್ಕಿದೆ ಅದು ಹೇಳ್ತೀನಿ. ನನಗೆ ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಾಯಿತ್ತು. ಆಮೇಲೆ ಯೋಗ ಮಾಡಿದರೆ ಏನೇನು ಯೋಗ ಮಾಡಬೇಕು, ಏನೇನು ಯೋಗ ಮಾಡಬಾರ್ದು, ನೀವು ಯಾವ ಮಂತಲ್ಲಿ ಇದ್ದೀರಾ, ಯಾವ ಮಂತಲ್ಲಿ ಯಾವ ಯೋಗ ಮಾಡಬೇಕು ಅದನ್ನು ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಏನೇನು ಯೋಗ ಮಾಡಿದರೆ ನಿಮಗೆ ಇದು ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅದು ಹೇಳ್ಕೊಡ್ತಾ ಇದ್ರು. ನೀವು ಹೆಂಗೆ ಪುಷ್ ಮಾಡಬೇಕು ಡೆಲಿವರಿ ರೂಮಲ್ಲಿ ಅದನ್ನು ಹೇಳ್ಕೊಡ್ತಾ ಇದ್ರು. ಆಮೇಲೆ 9 ಮಂತ್ಸಲ್ಲಿ ನೀವು ಹೆಂಗೆ ಯಾವ ಪರ್ಟಿಕ್ಯುಲರ್ ಯೋಗ ಮಾಡಬೇಕು ನಿಮಗೆ ಅದು ಹೆಲ್ಪ್ ಆಗುತ್ತೆ ನಾರ್ಮಲ್ ಡೆಲಿವರಿಗೆ, ಅದು ಮ್ಯಾಮ್ ಎಲ್ಲ ಹೇಳ್ಕೊಡ್ತಾ ಇದ್ರು. ಆಮೇಲೆ ಮೆಡಿಟೇಷನ್ ತುಂಬ ಕಾಮ್ನೆಸ್ ಬರುತ್ತೆ ಮೈಂಡಲ್ಲಿ, ತುಂಬ ಹೆಲ್ಪ್ ಆಗುತ್ತೆ ಮಗುನು ಕಾಮ್ ಇರುತ್ತೆ, ಮಗುಗೆ ತುಂಬ ಚೆನ್ನಾಗಿರುತ್ತೆ. ಅದು ಎಲ್ಲ ಹೇಳ್ಕೊಡ್ತಾ ಇದ್ರು ಏನೇನು ಮಾಡಬೇಕು, ಆಮೇಲೆ ಏನೇನು ಫುಡ್ಡನ್ನು ತಿನ್ನಬೇಕು, ಏನೇನು ಫುಡ್ ತಿನ್ನಬಾರ್ದು ಎಲ್ಲ ಹೇಳ್ಕೊಡ್ತಾ ಇದ್ರು. ನನಗೆ ಪರ್ಸ್ನಲಿ ಐ ಹ್ಯಾಡ್ ಸಮ್ ಇಶ್ಯೂ ಆ್ಯಂಡ್ ಐ ಹ್ಯಾವ್ ಸಮ್ ಫ್ಯಾಮಿಲಿ ಟೆನ್ಷನ್. ಸೊ ಐ ಯೂಸ್ ಟು ಕಾಲ್ ಮ್ಯಾಮ್. ಮ್ಯಾಮ್ ಹ್ಯಾಡ್ ಹೆಲ್ಪ್ಡ್ ಮೀ ಅ ಲಾಟ್. Ma'am is not like okay, class is finished, you are finished, not like that. If you call to ma'am have helped me. And while I have admitted to hospital, that time ma'am ಗರ್ಭ ಸಂವಾದ ನನಗೆ ಮಾಡಿದ್ರು. I have admitted ಬೆಳಿಗ್ಗೆ 4 o'clock ಅಡ್ಮಿಟ್ ಆಯಿತು ನನಗೆ. ನಾನು ಅರೌಂಡ್ 6 o'clock ಮ್ಯಾಮ್ಗೆ ಕಾಲ್ ಮಾಡಿದ್ದು. ಮ್ಯಾಮ್ ನಾನು ಅಡ್ಮಿಟ್ ಆಗಿದೆ, ನಾನು ಏನು ಮಾಡಬೇಕು ಅಂತ ಮ್ಯಾಮ್ಗೆ ಕೇಳಿದ್ದು. ಮ್ಯಾಮ್ ಓಕೆ, ನಿಮಗೆ ಗರ್ಭ ಸಂವಾದ ಮಾಡ್ತೀನಿ, ತುಂಬ ಹೆಲ್ಪ್ ಆಗುತ್ತೆ, ನಿಮಗೆ ನೋವುಗಳು ಕಡಿಮೆ ಆಗುತ್ತೆ. ದಟ್ ಈಸ್ ಟ್ರೂ. ದಟ್ ಹ್ಯಾಪನ್ ಟು ಮೀ. ದಟ್ ವೆನ್ ಮ್ಯಾಮ್ ಹ್ಯಾವ್ ಗಿವಿಂಗ್ ದಟ್ ಗರ್ಭ ಸಂವಾದ ನನ್ನ ನೋವುಗಳು ಇವಾಗ ಕಡಿಮೆ ಆಗ್ತಾ ಇತ್ತು. ಆಮೇಲೆ ನನಗೆ ನಾರ್ಮಲ್ ಡೆಲಿವರಿ ಆಯಿತು. ಮ್ಯಾಮಿಂದ ನನಗೆ ನಾರ್ಮಲ್ ಡೆಲಿವರಿ ಆಯಿತು. ತುಂಬ ಥ್ಯಾಂಕ್ಸ್ ಟು ಶುಭಾ ಮ್ಯಾಮ್. ಆಮೇಲೆ ನನಗೆ ಏನೇನು ಸಿಕ್ತು, ನನ್ನ ಮಗು ತುಂಬ ಆಕ್ಟಿವ್ ಇತ್ತು. ಗರ್ಭ ಸಂಸ್ಕಾರ ಕ್ಲಾಸ್ ಆದಮೇಲೆ ನನಗೆ ತುಂಬ ಮೂಮೆಂಟ್ ಕೊಡ್ತಾ ಇದ್ರು. ಗರ್ಭ ಸಂಸ್ಕಾರ ಕ್ಲಾಸ್ ಆದಮೇಲೆ ನಾನು ಐ ಹ್ಯಾವ್ ಸಾ ಇನ್ ಮೈ ಸೆಲ್ಫ್ ಸೋ ಮಚ್ ಟ್ರಾನ್ಸ್ಫರ್ಮೇಷನ್ ಆಗಿತ್ತು.
ನಾನು ಪಾಸಿಟಿವ್ ಎನರ್ಜಿ ಸಿಕ್ತು ಗರ್ಭ ಸಂಸ್ಕಾರ ಕ್ಲಾಸಿಂದ. ನನ್ನ ಮೈಂಡ್ ಕಾಮ್ನೆಸ್ ಬಂತು. ನಾನು ಸ್ವಲ್ಪ ಆಂಗ್ರಿ ಇತ್ತು ಮುಂಚೆ. ಸೊ ಐ ವಾಸ್ ಥಿಂಕಿಂಗ್ ಐ ಕುಡ್ ಹ್ಯಾವ್ ಗಾಟ್ ಟು ನೋ ಫ್ರಮ್ ಫಸ್ಟ್ ಮಂತ್, ಬಟ್ ಎನಿ ಹೌ ಐ ಗಾಟ್ ಇಟ್ ಫ್ರಮ್ 6 months. So it was very helpful for me throughout my pregnancy journey. So in my whole life I won't forget to ma'am. Thank you so much to Subha ma'am. It was helped me a lot, and there was very good things you will get to know about if you join that class. Many things are there, you will get to know. So many activities, ಯೋಗ, ಮೆಡಿಟೇಷನ್ ಎಲ್ಲ ಇರುತ್ತೆ. ಆಮೇಲೆ ಏನೇನು ಮಾಡಬೇಕು, ಏನು ಫುಡ್ನು ಮ್ಯಾಮ್ ಹೇಳ್ತಾ ಇದ್ರು, ನೀವು ಫೋಟೋ ಕಳಿಸಿ ಏನೇನು ಫುಡ್ ತಿಂತಾ ಇದ್ರು, ಬೆಳಿಗ್ಗೆ ಏನು ಫುಡ್ ತಿಂತಾ ಇದ್ರು, ಲಂಚಲ್ಲಿ ಏನು ಫುಡ್ ತಿನ್ಬಹುದು, ನೈಟಲ್ಲಿ ಏನು ಫುಡ್ ತಿಂತಾ ಇದ್ದೀರಾ ಅದು ಫೋಟೋ ಕಳಿಸಿ. ಫೋಟೋ ಅಲ್ಲಿ ಏನೇನು ಇಲ್ಲ, ನಿಮ್ಮ ಫುಡ್ಡಲ್ಲಿ ಏನೇನು ಮಿಸ್ಸಿಂಗ್ ಇದೆ ಅದನ್ನು ಮ್ಯಾಮ್ ಹೇಳ್ತಾ ಇದ್ರು. ಏನೇನು ತಿನ್ಬೇಕು, ಬೆಳಿಗ್ಗೆ ಯಾವ್ಯಾವ ಫುಡ್ ತಿನ್ಬೇಕು ಅದ್ರ ಬಗ್ಗೆನೂ ಮ್ಯಾಮ್ ಹೇಳ್ತಾ ಇದ್ರು. ಏನೇನು ತಿಂದ್ರೇನು ಒಳ್ಳೇದು, ಅದು ಇನ್ಕ್ರೀಸ್ ಆಗತ್ತೆ ಬೇಬಿ ವೇಟ್, ಆಮೇಲೆ ಬೇಬಿಗೆ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್ ಹಿಂಗೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಮ್ಯಾಮ್ ಹೇಳ್ಕೊಡ್ತಾ ಇದ್ರು. ತುಂಬ ಥ್ಯಾಂಕ್ಸ್ ಟು ಮ್ಯಾಮ್. ಸೊ ಎಲ್ಲ ನನಗೆ ಸಿಕ್ಕಿದೆ. ಸೊ ದಟ್ಸ್ ವೈ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮ್ಯಾಮ್. ಸೊ try to join this class. It will helpful for everyone. So that's the reason I am telling about Garbha Sanskar class. Thank you so much to everyone. Thanks a lot to Subha ma'am. Thank you Subha ma'am for your kindness. I got about you. So I am so lucky I got it this about Garbha Sanskar class. Thank you so much.